ಅಮ್ಮ ಅಮ್ಮ ಮಂಜರಿ ಅಮ್ಮ, ದಯವಿಟ್ಟು ನನಗೆ ಸಹಾಯ ಮಾಡಿ, ನನಗೆ ಸಹಾಯ ಮಾಡಿ. ಅಂಬಿಕಾ, ಈಗ ನೀನು ನನ್ನ ಗುಲಾಮಳು. ಮಂಜರಿಯಮ್ಮ ಇರೋವರೆಗೂ ನಿನ್ನ ಆಟ ಏನು ನಡೆಯೋದಿಲ್ಲ. ಈಗ ನೀನು ನಾನು ಹೇಳ್ದಾಗೆ ಕೇಳಬೇಕು. ದುರ್ಗಾ, ಆ ವಸ್ತುನ ಅಲ್ಲಿಡ್ಬೇಡ, ನನಗಿಷ್ಟ ಆಗಲ್ಲ. ಇಲ್ಲ ಅಂಬಿಕಾ ಅವರೇ, ಈ ಥರ ಜೋಡಿಸಿಟ್ರೇನೆ ಪುಟ್ ಮೇಡಮ್ಗೆ ಬರೆಯೋಕ್ಕೆ ಓದೋದಕ್ಕೆ ಎಲ್ಲ ಸುಲಭ ಆಗೋದು. ಅವಳು ಅದನ್ನೇ ಹೇಳಿದಾಳೆ, ಈ ಪೆನ್ಸಿಲು ಬುಕ್ಸ್ನೆಲ್ಲ ಬ್ಯಾಗ್ ಒಳಗೆ ಇಟ್ಬಿಡು ಅಂತ. ಹೇಯ್, ನಾನು ಅದನ್ನ ಅಲ್ಲಿ ಇಡ್ಬೇಡ ಅಂತ ಹೇಳ್ದೆ ತಾನೆ, ಅಲ್ಲಿಂದ ತೆಗಿ. ಏನು ತಮಾಷೆ ಮಾಡ್ತಿದ್ದೀರಾ? ನೀವೀಗ ಹೆದರಿಸಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ? ನೀವು ನಮ್ಮ ಅಮ್ಮನ ಥರನೇ. ಆದರೆ ನಂಗೆ ಈ ಥರ ಯಾರಾದರೂ ಹೆದರಿಸಿದ್ರೆ ಭಯ ಆಗಲ್ಲ, ನಗು ಬರುತ್ತೆ. ಹೇಯ್, ತಲೆ ಹೊರಟೆ ಮಾಡಬೇಡ. ನಾನು ಹೇಳ್ದಷ್ಟು ಮಾಡಷ್ಟೇ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಂಬಿಕಾ ಅವರೇ, ಏನಿದೆಲ್ಲ? ನಿಮ್ ಕಣ್ಣು ಯಾಕೆ ಮತ್ತೆ ಕೆಂಪಾಗಿದೆ? ಏನಾಗ್ತಿದೆ ನಿಮ್ಗೆ? ಅಂಬಿಕಾ ಅವರೇ, ಏನಿದು? ಏನಕ್ಕೆ ಈ ಥರ ಎಲ್ಲ ಗಾಳಿಯಲ್ಲಿ ತೇಲಾಡ್ತಿದೆ? ಬೇಡ ಅಂಬಿಕಾ ಅವರೇ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ. ದಯವಿಟ್ಟು ನನ್ನ ಮಾತು ಕೇಳಿ ಅಂಬಿಕಾ ಅವರೇ. ಬೇಡ ಅಂಬಿಕಾ ಅವರೇ, ನಿಮ್ಮನ್ನ ನೀವು ಕಳ್ಕೋಬೇಡಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಅಂಬಿಕಾ ಅವರೇ. ಯಾರಿಗಾದ್ರೂ ಏಟಾಗಕ್ಕೂ ಮುಂಚೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ನೀವು ನೀವಾಗಿಲ್ಲ ಅಂಬಿಕಾ ಅವರೇ, ಎಚ್ಚರಾಗಿ.